ಒಬ್ಬ ಕನ್ನಡಿಗ ಬೆಂಗಳೂರು ಬುಲ್ಸ್ ನ ಕೋಚ್ ಆಗಬೇಕು ಅಂತ ಹೇಳಿ ಧ್ವನಿಗಳು ಕೇಳಿ ಬರ್ತಾ ಇತ್ತು. ರಮೇಶ್ ಅವರು ಕೋಚ್ ಆಗಿ ಬೇಕು ನಮಗೆ ಅಂತ ಅವರೆಲ್ಲರ ಇಚ್ಛೆಯಿಂದ ತುಂಬಾನೇ ಡಿಮ್ಯಾಂಡ್ ಮಾಡ್ಕೊಂಡೇ ಬಂದಿದೆ ಹಿಂದೆಯಿಂದ. 12ನೇ ಸ್ಥಾನದಲ್ಲಿದ್ದಂತಹ ತಂಡ ಬೆಂಗಳೂರು ಬುಲ್ಸ್. ಇದನ್ನ ಎತ್ತಬೇಕು ಅಂತಂದ್ರೆ ನಿಮ್ಮಲ್ಲಿರುವಂತಹ ಚಾಲೆಂಜಸ್ ಗಳು ಏನು? ಅಂದ್ರೆ ಎಂತೆಂತ ಆಟಗಾರರನ್ನ ನಾವು ಕರ್ತರಬೇಕು, ಸೀನಿಯರ್ಸ್ ಟೀಮ್ ನಲ್ಲಿ ಯಾರ ಅವಶ್ಯಕತೆ ಇದೆ. ಈ ಬಾರಿ ನಾವು ಹೆಚ್ಚು ಕನ್ನಡಿಗರನ್ನ ಬೆಂಗಳೂರು ಬುಲ್ಸ್ ಅಲ್ಲಿ ನೋಡಬಹುದಾ? ಹೇಗೆ ನಾವು ಕರ್ನಾಟಕದವ್ರು ಬೇಕು, ಆ ಲೆವೆಲ್ ಅಲ್ಲಿ ಇರುವಂತ ಹುಡುಗರೇ ಬೇಕು. ತಂಡವನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅನುಭವಿತ ಆಟಗಾರರು ಜಾಸ್ತಿ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ನಮ್ಗೇನಂದ್ರೆ ಪೊಟೆನ್ಷಿಯಲ್ ಇರುವಂತ ಪ್ಲೇಯರ್ ನಮಗೆ ಬೇಕು. ಬೆಂಗಳೂರು ಬುಲ್ಸ್ಗೆ ಈ ಬಾರಿ ರಮೇಶ್ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಈಗ NYP ಲಾಸ್ಟ್ ಇಯರ್ 2-3 ಜನ NYP ಮಾಡ್ಕೊಂಡಿದ್ದಾರೆ ಸೀಸನ್ 11 ಮತ್ತೆ ಸೀಸನ್ 12. ಈ ಕ್ರಿಕೆಟ್ ಅಡಿಯಲ್ಲಿ ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಈ ಎಲ್ಲ ಆಟಗಳನ್ನು ಕಳೆದು ಹೋಗ್ತಾ ಇದೆಯಾ? ಹೇಗೆ ಸರ್? ಯಾರು ಬೇಕಾದ್ರೂ ಬಂದು ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡು ಪಡೆದು ಅಲ್ಲಿ ನಿಂತ್ಕೊಂಡು ಆಡೋದು. ನಮ್ ಗೇಮ್ ನಲ್ಲಿ ಟ್ಯಾಲೆಂಟ್ ಬೇಕು, ಧೈರ್ಯ ಬೇಕು. ಬೆಂಗಳೂರು ಬುಲ್ಸ್ ಬಾಸ್ ವೀಕ್ಷಿಸಿ ನಾಳೆ ರಾತ್ರಿ 7:57ಕ್ಕೆ.